ಜಲಜಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಅಪ್ಡೇಟ್ಸ್ಗಳು ಬರ್ತಾ ಇದೆ. CWMA ಸಭೆಯಲ್ಲಿ ಕರುನಾಡಿಗೆ ಬರ ಸಿಡಿಲು ಬಡಿದಂತಾಗಿದೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWMA ಆದೇಶವನ್ನು ಹೊರಡಿಸಿದೆ. CWMA ಆದೇಶದ ವಿರುದ್ಧ ರೈತರ ರೋಷಾಗ್ನಿ ಸ್ಫೋಟ. ಮಂಡ್ಯ, ಮೈಸೂರು ಸೇರಿ ಹಲವೆಡೆ ಪ್ರತಿಭಟನೆಗಳಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡದಂತೆ ಹಕ್ಕೊತ್ತಾಯ. CWMA ಕಾವೇರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರುವ ಸಮಿತಿ ಇವತ್ತು ಸಭೆ ನಡೆಯಿತು ದೆಹಲಿಯಲ್ಲಿ. ಕರ್ನಾಟಕದ ಪ್ರತಿನಿಧಿಯಾಗಿಯೂ ಕೂಡ ಭಾಗವಹಿಸಿದ್ರು. ತಮಿಳುನಾಡು ಪ್ರತಿನಿಧಿಗಳು ಕೂಡ ಬಂದಿರುತ್ತಾರೆ. ಆಗಸ್ಟ್ 2ನೇ ತಾರೀಕು ಕೂಡ ಸಭೆ ಇದೆ. ಆಗಸ್ಟ್ 3ನೇ ತಾರೀಕು ಸಭೆ ಇದೆ. ನಾಳೆ ದಿನ ಕನ್ನಡ ಪರ ಹೋರಾಟಗಾರರ ಸಭೆಯೂ ಕೂಡ ಬೆಂಗಳೂರಿನ ಹೋಟೆಲ್ನಲ್ಲಿ ನಡೆಯುತ್ತೆ. ಆದರೆ ಈಗ ಬರ್ತಿರ್ತಕ್ಕಂಥ ಅಪ್ಡೇಟ್ ಇದೆಯಲ್ಲ, CWRC ಆದೇಶವನ್ನೇ ಎತ್ತಿ ಹಿಡಿದ CWMA. ರಾಜ್ಯದ ರೈತರ ರೋಷಾಗ್ನಿಗೆ ಸಿಗದ ನ್ಯಾಯ. DK ಸರ್ಕಾರಕ್ಕೆ ಮತ್ತೊಂದು ಅತಿ ದೊಡ್ಡ ಆಘಾತ. ರಾಜ್ಯದ ಪರವಾಗಿ ಸಭೆಯಲ್ಲಿ ಭಾಗವಹಿಸಿದ್ದ ಗೌರವ್ ಗುಪ್ತಾ ಕರ್ನಾಟಕದ ಪ್ರಬಲ ವಾದವನ್ನು ಒಪ್ಪದ CWMA. ನಮ್ಮ ರಾಜ್ಯದಲ್ಲಿ ನಿರೀಕ್ಷಿತ ಮಳೆಯಾಗಿದೆಯಾ? ಇಲ್ಲ. ನಮ್ಮ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆ ನೀರು ಸಂಗ್ರಹ ಆಗಿದೆಯಾ? ಇಲ್ಲ. ತಮಿಳುನಾಡಿಗಿಂತ ಹೆಚ್ಚು ಕೃಷಿ ಮಾಡುವ ರಾಜ್ಯ ಯಾವುದು? ಕರ್ನಾಟಕ. ಹೆಚ್ಚು ನೀರು ಅಗತ್ಯ ಇರುವಂತಹ ರಾಜ್ಯ ಯಾವುದು? ಕರ್ನಾಟಕ. ಗಂಟ್ಲು ಒಣಗಿಸಿಕೊಳ್ಳೋದಕ್ಕೂ ನೀರಿಲ್ಲದ ಸ್ಥಿತಿಯಲ್ಲಿ ಬೆಂಗಳೂರು ಇರಬೇಕಾದ್ರೆ ದಿನಕ್ಕೆ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ನಿರಾಯಾಸವಾಗಿ ಹರಿಸಬೇಕು ಅಂತೇಳಿ CWRC ಆದೇಶವನ್ನು ನಿನ್ನೆ ದಿನ ಕೊಟ್ಟಿತ್ತು. ಇದು ಕರ್ನಾಟಕದ ಕನ್ನಡಿಗರ ಎದೆಯ ಮೇಲೆ ಮುದ್ರೆ ಒತ್ತಿದ ಮರಣ ಶಾಸನ. ಇದು ಮರಣ ಶಾಸನ. ಜಲಜಗಳವನ್ನು ಪರಿಹರಿಸೋದಕ್ಕೆ ಯಾವ ದೇಶಕ್ಕೂ ಆಗೋದಿಲ್ಲ, ನನಗೆ ಗೊತ್ತು. ಪ್ರತಿ ದೇಶ, ಪ್ರತಿ ರಾಜ್ಯಕ್ಕೂ ಅತ್ಯಂತ ಸವಾಲಿನ ಕೆಲಸ ಅಂದರೆ ಈ ಜಲಜಗಳ, ಜಲ ವಿವಾದ. ಆದರೆ ಒಂದು ನ್ಯಾಯಯುತ ಬೇಕಲ್ಲ, ಒಂದು ನ್ಯಾಯಯುತವಾದಂತಹ ತೀರ್ಮಾನಗಳು ಬೇಕಲ್ಲ. 3500 ಕ್ಯೂಸೆಕ್ ನೀರು 15 ದಿನ ನಿರಂತರವಾಗಿ ಹರಿಸಿದ್ರೆ ಕತೆ ಏನು? ಬೆಂಗಳೂರಿನಲ್ಲಿ ಕಾವೇರಿ ನೀರುಗಳನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬಾರದು ಅಂತ ಹೇಳಿ ಜಲಮಂಡಳಿ ಆದೇಶವನ್ನು ಹೊರಡಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಸಮಸ್ಯೆಯಾಗಿದೆ. ನಾಳೆ ದಿನ ಟ್ಯಾಂಕರ್ಗಳಲ್ಲಿ ಬೆಂಗಳೂರಿನ ಗಲ್ಲಿಯಲ್ಲಿ ನೀರು ತರಿಸೋ ಪರಿಸ್ಥಿತಿ ಬಂದಿದೆ ಎನ್ನುವಂಥ ಆದೇಶಗಳು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಲ್ಲ ಒಂದು ಕಡೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ ಎದೆಯ ಮೇಲೆ ಒತ್ತಿದ ಮರಣ ಶಾಸನನ ಇದು. ಹೌದು ಸಾಹಿಲ್, ಏನು CWRC ಏನು ಡೈರೆಕ್ಷನ್ ಇತ್ತು ಅದರ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದಂತ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಹಿನ್ನಡೆ. ಜೊತೆಗೆ ಏನು ಕಾವೇರಿಯ ಕೊಳ್ಳ ಅಂತ ಹೇಳ್ತೀವಿ, ಆ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆ ಎರಡೂ ಕಡೆಯ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಮೂರೂ ಭಾಗದ ಜನರಿಗೆ ಈ ಒಂದು ಆದೇಶ ಏನಿದೆ ಅದು ಮರಣ ಶಾಸನ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಜಲಾಶಯ ಇದುವರೆಗೆ ಭರ್ತಿಯಾಗಿಲ್ಲ. ಎಲ್ಲ ಜಲಾಶಯಗಳಲ್ಲಿ ಮಳೆಯಿಂದಾಗಿ ಯಾವುದೇ ಜಲಾಶಯಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರಿನ ಸಂಗ್ರಹ ಕೂಡ ಇಲ್ಲ. KR ಜಲಾಶಯದಲ್ಲಿ ಇವತ್ತಿನ ಮಟ್ಟ ಇರ್ತಕ್ಕಂಥದ್ದು 92 ಅಡಿ, ಅದರ ಗರಿಷ್ಠ ಮಟ್ಟ ಇರ್ತಕ್ಕಂಥದ್ದು 124 ಅಡಿ. ಟೋಟಲ್ ಸ್ಟೋರೇಜ್ ಇರ್ತಕ್ಕಂಥ 17 TMC ನೀರು, ಅದರ ಲೈವ್ ಕೆಪಾಸಿಟಿ ಇರ್ತಕ್ಕಂಥದ್ದೇ ಕೇವಲ 7 TMC ನೀರು. ಅದರಲ್ಲಿ 4 TMC ನೀರನ್ನ ತಮಿಳುನಾಡಿಗೆ ಹರಿಸಿದ್ರೆ ಕೇವಲ 3 TMC ನೀರನ್ನ ಇಟ್ಕೊಂಡು ಇಡೀ ಮುಂದಿನ ಏನು ಹಿಂಗಾರು ಮಳೆ ಆರಂಭ ಆಗೋ ತನಕ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅನ್ನೋದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನೋ ಒಂದ್ ಸ್ವಲ್ಪ ಕಬಿನಿ ಜಲಾಶಯದಲ್ಲಿ ಸ್ವಲ್ಪ ಪಟ್ಟದ ನೀರು ಇದ್ದಿದ್ರೆ ಅದನ್ನ ಕುಡಿಯುವ ನೀರಿಗಾದ್ರೂ ಅಟ್ಲೀಸ್ಟ್ ಬಳಸಲಿಕ್ಕೆ ಸಾಧ್ಯ ಆಗ್ತಿತ್ತು. ಕೆಲವು ಪ್ರದೇಶಗಳಿಗೆ ಬೆಂಗಳೂರು ನಗರಕ್ಕೂ ಕೂಡ ಬಿಡ್ಬೋದಾಗಿತ್ತು. KRS ನಿಂದ ಬಿಡಿದ್ರು, ಕಬಿನಿಯಿಂದ ಬಿಟ್ಟು ಅದನ್ನ ಮ್ಯಾನೇಜ್ ಮಾಡುವಂತ ಪರಿಸ್ಥಿತಿ ಇರ್ತಿತ್ತು. ಆದ್ರೆ ಈ ಬಾರಿ ಅಲ್ಲಿ ಕೂಡ ಕೈ ಕೊಟ್ಟಿದೆ. ವಯನಾಡಲ್ಲೂ ಸರಿಯಾದಂತ ಮಳೆ ಆಗಿಲ್ಲ. ಅಲ್ಲಿ ಕೇವಲ ಇನ್ನು 10 ಅಡಿ ಬಾಕಿ ಇದೆ. 84 ಅಡಿ ಇದ್ದಂಥದ್ದು 72 ಅಡಿ ಇದೆ. ಆ ಜಲಾಶಯ ಕೂಡ ಭರ್ತಿಯಾಗಿಲ್ಲ. ಇನ್ನ ಹಾರಂಗಿ ಒಂದು ಭರ್ತಿಯಾಗಿದೆ. ಹಾರಂಗಿ ಸಣ್ಣ ಜಲಾಶಯ, ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ನೀರಿಲ್ಲ.
ಹೇಮಾವತಿ ಜಲಾಶಯ ಕೂಡ ಭರ್ತಿಯಾಗಿಲ್ಲ. ಒಟ್ಟು ಕಾವೇರಿ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಲಾಶಯಗಳ ಪರಿಸ್ಥಿತಿ ಒಂದೇ ರೀತಿಯಾಗಿದ್ದು ಈ ಭಾಗದ ಜನರ ಸಮಸ್ಯೆ ಬಹಳ ಮುಗಿಲು ಮುಟ್ಟಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದ ಬೆಳೆ ಆಗಿದ್ರೆ ಎಲ್ಲರೂ ಕೂಡ ಕೃಷಿ ಚಟುವಟಿಕೆಗಳನ್ನ ಆರಂಭಿಸ್ತಿದ್ರು, ಸಾಕಷ್ಟು ಬಿತ್ತನೆ ಕಾರ್ಯಗಳು ಹಾಕ್ಬೇಕಾಗಿತ್ತು, ಯಾವುದೂ ಕೂಡ ಆಗಿಲ್ಲ. ಇವೆಲ್ಲಾ ಪರಿಸ್ಥಿತಿಗಳು ಕೂಡ ಕೇಂದ್ರ ಸರ್ಕಾರದ ಮುಂದೆ ಇದೆ. ಎಲ್ಲ ವಿಚಾರಗಳನ್ನ ಕೂಡ ರಾಜ್ಯ ಸರ್ಕಾರ ಹಂತ ಹಂತವಾಗಿ ವರದಿ ರೂಪದಲ್ಲಿ ತಗೊಂಡೋಗಿ ಮುಂದಿಟ್ಟಿದೆ. ಆದ್ರೂ ಕೂಡ ಇದನ್ನ ಪರಿಗಣಿಸಿಲ್ಲ ಅಂತಂದ್ರೆ ಇದು ನಮ್ಮ ರೈತರಿಗೆ ಬಂದಿರತಕ್ಕಂಥ ದೊಡ್ಡ ಆಕ್ರೋಶ. ಇದರ ಪರಿಣಾಮವಾಗಿ ಮಂಡ್ಯದಲ್ಲಿ ಇವತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳು ವಿವಿಧ ರೂಪದಲ್ಲಿ ಆರಂಭ ಆಗಿದೆ. ಮೈಸೂರಿನಲ್ಲಿ ಕೂಡ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ತೀವ್ರ ಸ್ವರೂಪ ತಗೊಳ್ಳುವಂತ ಸಾಧ್ಯತೆಗಳಿದಾವೆ. ಸಾಯಿ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.